ನೀವು ರಾಗಿ ಮುದ್ದೆ ತಿಂದಿರ್ಬೋದು, ಜೋಳದ ಮುದ್ದೆ ಕೂಡ ತಿಂದಿರ್ಬೋದು. ಈ ಮೆಂತ್ಯದ ಮುದ್ದೆ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಹಾಸಿನಿ. ನನ್ನ ಹೋಮ್ ಕಿಚನ್. ಇದೊಂದು ಡಿಫ್ರೆಂಟ್ ಆಗಿರೋ ಯೂನಿಕ್ ಆದ ರೆಸಿಪಿ. ಇದು ಮುದ್ದೆ ಥರನೇ ಮಾಡ್ಕೊಳ್ಳೋದು. ಇದರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಜೀರಿಗೆ, ಓಂಕಾಳು, ಮೆಣಸು, ಗೋಧಿ, ಅಕ್ಕಿ ಎಲ್ಲನೂ ಆ್ಯಡ್ ಆಗಿಬಿಟ್ಟಿದ್ದೆ. ಸೀದಾ ಹೋಗಿ ಮಿಷಿನ್ನಲ್ಲಿ ಬೀಸಿಸ್ಕೊಂಡು ಬಂದೆ. ತುಂಬ ಬಿಸಿಯಾಗಿತ್ತಂತ 2 to 3 hours ಅದನ್ನು ಹರಡೋಕ್ಕೆ ಬಿಟ್ಟೆ. ಫುಲ್ ಸೂಪರಾಗಿ ಸಾಫ್ಟಾಗಿ ಬೀಸಿಸ್ಕೊಂಬರ್ಬೇಕು, ತರ್ತರಿ ಏನೂ ಇರಬಾರ್ದು. ಸೊ ಈ ಥರ ಹರಡಕ್ಕೆ ಬಿಟ್ಟೆ. ತುಂಬ ಬಿಸಿ ಇತ್ತು, ಅದಕ್ಕೆ ಬಿಸಿ ಬಿಸಿಲಲ್ಲಿ ಹಾಗೆ ಎತ್ತಿಟ್ರೆ ಗಂಟು ಥರ ಆಗಿಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಹರಡಿ 2 hours ಅಟ್ಲೀಸ್ಟ್ ಬಿಡಬೇಕು. ತದನಂತರ ಮುದ್ದೆ ಮಾಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಬಿಡಿ ಅದ್ರ ಜೊತೆಗೆ. ಸೊ ಅದರದ್ದು ಏನು ಸೈಡ್ ಡಿಶ್ ಇಲ್ಲ ಅಂದ್ರೂ ನೀವು ಬಿಸಿ ಬಿಸಿಯಾಗಿ ಅದನ್ನು ತಿನ್ಕೋಬೋದು. ತುಪ್ಪ ಸುಮ್ಮನೆ ಫ್ಲೇವರ್ಗೆ ಹಾಕಿದ್ದೀನಿ. ಮುದ್ದೆನ ಚೆನ್ನಾಗಿ ಹೀಗೆ ಗಂಟಿಲ್ದಿರ ತಿರುಗಿಸ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಅದಕ್ಕೆ ಸೈಡ್ ಡಿಶ್ಶಾಗಿ ನೀವು ಹುಳಿ ಏನದ್ರ ಜೊತೆನಾದರೂ ತಿನ್ಬೋದು. ನಾನು ಇಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ. ಏನೂ ಇಲ್ವಾ, ಉಪ್ಪು ಆಲ್ರೆಡಿ ಹಾಕ್ಬಿಟ್ಟಿರ್ತೀರ ಆ ಮುದ್ದೆಗೆ. ಸೊ ಬಿಸಿ ಇದ್ದಾಗಲೇ ತಿಂದಷ್ಟು ರುಚಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿನ್ಬಿಡಿ. ಹೊಟ್ಟೆನೂ ತುಂಬ್ದಂಗಿರುತ್ತೆ, ತಂಪಾಗೂ ಇರುತ್ತೆ. ಇದರಲ್ಲಿ ನೀವು ಬೇಕಾದ್ರೆ ಜೋಳ, ರಾಗಿ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು, ಮತ್ತು ಸಿರಿಧಾನ್ಯಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಇದೆಲ್ಲ ಕ್ವಾಂಟಿಟೀಸ್ ಮತ್ತು ರೇಷಿಯೋಸ್ ಇದೆ. ಮುಂದಿನ ನಾನು ವೀಡಿಯೋದಲ್ಲಿ ಸಿಗೋಣ. ಬಾಯ್.